ಹಾಯ್ ಫ್ರೆಂಡ್ಸ್, ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಶಿಕ್ಷಣದಲ್ಲಿ ಯಾರು ಮುಂದಿದ್ದಾರೆ? ಹೆಚ್ಚು ಆಸ್ತಿ ಮಾಡಿರೋದು ಯಾರು? ರಾಜಕೀಯ ಅನುಭವ ಯಾರಿಗೆ ಜಾಸ್ತಿ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಹಿನ್ನೆಲೆ. ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ 1963 ಡಿಸೆಂಬರ್ 13ರಂದು ವಿಜಯಪುರದ ಯತ್ನಾಳ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ರಾಮನಗೌಡ ಬಿ ಪಾಟೀಲ್ ಮತ್ತು ತಾಯಿ ಕಾಶಿಬಾಯಿ ಆರ್ ಪಾಟೀಲ್. ಬಸನಗೌಡ ಪಾಟೀಲ್ ತಂದೆ ರಾಮನಗೌಡ ಉದ್ಯಮ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ 1975 ಫೆಬ್ರವರಿ 14ರಂದು ಬೆಳಗಾವಿಯಲ್ಲಿ ಜನಿಸಿದ್ರು. ತಂದೆ ತಾಯಿಯ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಕೃಷಿಕ ಕುಟುಂಬ ಇವರದ್ದಾಗಿತ್ತು. ವಯಸ್ಸಿನಲ್ಲಿ ಯಾರು ಸೀನಿಯರ್? ಬಸನಗೌಡ ಪಾಟೀಲ್ಗೆ 61 ವರ್ಷ ವಯಸ್ಸಾಗಿದೆ. ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ 49 ವರ್ಷ ವಯಸ್ಸಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ಗಿಂತ ಬಸನಗೌಡ ಪಾಟೀಲ್ 12 ವರ್ಷ ದೊಡ್ಡವರು. ಶಿಕ್ಷಣದಲ್ಲಿ ಯಾರು ಮುಂದೆ? ಬಸನಗೌಡ ಪಾಟೀಲ್ ಯತ್ನಾಳ್ ವಾಣಿಜ್ಯ ವಿಭಾಗದಲ್ಲಿ ಬಿಕಾಂ ಪದವಿ ಹೊಂದಿದ್ದಾರೆ. ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ನಿಂದ PG ಶಿಕ್ಷಣ ಪಡೆದುಕೊಂಡಿದ್ದಾರೆ. ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಬಸನಗೌಡ ಪಾಟೀಲ್ ಮೊದಲಿನಿಂದಲೂ ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ರು. ಬಿಜೆಪಿಯಲ್ಲಿ ತೊಡಗಿಸಿಕೊಂಡಿದ್ರು. 1994 ವಿಧಾನಸಭೆ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ ಕಣಕ್ಕಿಳಿದ್ರು. ಮೊದಲ ಬಾರಿಗೆ ವಿನ್ ಆಗಿ ವಿಧಾನಸಭೆಗೆ ಎಂಟ್ರಿ ಕೊಟ್ರು. ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊದಲಿಗೆ ಕಾಂಗ್ರೆಸ್ ಸದಸ್ಯತ್ವ ಪಡೆದುಕೊಂಡ್ರು. ಪಕ್ಷ ಸಂಘಟನೆಯಲ್ಲಿ ಇವರ ಕಾರ್ಯದಕ್ಷತೆಯಿಂದಾಗಿ 2010ರಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆಯೂ ಆದ್ರು. 2015ರಲ್ಲಿ ಕಾಂಗ್ರೆಸ್ನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆಯೂ ಆದ್ರು. ರಾಜಕೀಯ ಅನುಭವ ಯಾರಿಗೆ ಜಾಸ್ತಿ? ಬಸನಗೌಡ ಪಾಟೀಲ್ ವಿಜಯಪುರದಿಂದ 3 ಸಲ ವಿಧಾನಸಭೆ, 2 ಸಲ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಸಂಪುಟದಲ್ಲಿ ಸಚಿವರಾದ ಅನುಭವ ಕೂಡ ಇವರಿಗಿದೆ. ಆದರೆ ರಾಜ್ಯದಲ್ಲಿ ಒಂದೂ ಸಲವೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ 2018 ಮತ್ತು 2023 ವಿಧಾನಸಭೆ ಚುನಾವಣೆಯಲ್ಲಿ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ವಿನ್ ಆಗಿದ್ದಾರೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ದಾರೆ. ಪಕ್ಷ ನಿಷ್ಠೆಯಲ್ಲಿ ಯಾರು ಮುಂದೆ? ಮೊದಲು ಬಿಜೆಪಿಯಲ್ಲಿದ್ದ ಯತ್ನಾಳ್ ನಂತರದಲ್ಲಿ ಸಿಟ್ ಮಾಡಿಕೊಂಡು JDSಗೆ ಹೋಗಿದ್ರು. ನಂತರ ಬಿಜೆಪಿಗೆ ಬಂದರೂ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ 2015ರಲ್ಲಿ ಅಮಾನತು ಮಾಡಲಾಗಿತ್ತು. ಇದೀಗ ಮತ್ತೆ ಅದೇ ಕಾರಣಕ್ಕೆ 6 ವರ್ಷ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ. ಆದರೆ ಪಕ್ಷ ನಿಷ್ಠೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ತುಂಬಾ ಮುಂದಿದ್ದಾರೆ. ಮೊದಲಿನಿಂದಲೂ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡು ಬಂದಿದ್ದಾರೆ. ಇಬ್ಬರ ಸಮುದಾಯ ಯಾವುದು? ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇಬ್ಬರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಅದರಲ್ಲೂ ಇಬ್ಬರು ಪಂಚಮ ಸಮುದಾಯದ ನಾಯಕರೇ ಅನ್ನೋದು ವಿಶೇಷ. ಕುಟುಂಬ ಮತ್ತು ಮಕ್ಕಳು. ಬಸನಗೌಡ ಪಾಟೀಲ್ ಯತ್ನಾಳ್ ಶೈಲಜಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳಿದ್ದಾರೆ. ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ರವೀಂದ್ರ ಹೆಬ್ಬಾಳ್ಕರ್ ಅನ್ನೋರನ್ನ ಮದುವೆ ಆಗಿದ್ದು ಮೃಣಾಲ್ ಹೆಬ್ಬಾಳ್ಕರ್ ಅನ್ನೋ ಮಗ ಕೂಡ ಇದ್ದಾರೆ. ಅವರು ಈಗಾಗಲೇ ಮದುವೆಯಾಗಿದ್ದು ಮಗು ಕೂಡ ಇದೆ. ಮೃಣಾಲ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಸ್ಪರ್ಧಿಸಿ ಸೋಲು ಕಂಡ್ರು. ಲಕ್ಷ್ಮಿ ಸಹೋದರ ಚನ್ನರಾಜ್ ಹಟ್ಟಿಹೊಳಿ MLC ಆಗಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಬಸನಗೌಡ ಪಾಟೀಲ್ 26 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇದರಲ್ಲಿ 20 ಕೋಟಿ ರೂಪಾಯಿ ಸಾಲವೇ ಇದೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ 13 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ 6 ಕೋಟಿ ರೂಪಾಯಿಯಷ್ಟು ಸಾಲವಿದೆ. ಆದಾಯ ಮತ್ತು ಆದಾಯದ ಮೂಲ ಏನು? ಬಸನಗೌಡ ಪಾಟೀಲ್ ಯತ್ನಾಳ್ ಕುಟುಂಬ 2022ನೇ ಸಾಲಿನಲ್ಲಿ 1,58 ಲಕ್ಷ ರೂಪಾಯಿ ಮೌಲ್ಯದ ಆದಾಯ ಹೊಂದಿತ್ತು. ಜೊತೆಗೆ ತಮ್ಮ ಆದಾಯದ ಮೂಲ MLA ವೇತನ, ಕಟ್ಟಡಗಳಿಂದ ಬರೋ ಬಾಡಿಗೆ, ವಿವಿಧ ಸಂಸ್ಥೆಗಳಲ್ಲಿ ಹೊಂದಿರೋ ಷೇರುಗಳು, ಡಿವಿಡೆಂಟ್ ಮತ್ತು ಕೃಷಿಯಿಂದ ಬರೋ ಲಾಭ ಅಂತ ಹೇಳ್ಕೊಂಡಿದ್ರು. ಅಂದಹಾಗೆ ಇವರು ಸಿದ್ಧಸಿರಿ ಸೌಹಾರ್ದ ನಿಯಮಿತ, ಶ್ರೀ ಸಿದ್ದೇಶ್ವರ ಸೂಪರ್ ಬಜಾರ್, SN ಡೈರಿ, ಪ್ರಭುಲಿಂಗೇಶ್ವರ ಶುಗರ್ಸ್ ಲಿಮಿಟೆಡ್ನಲ್ಲಿ ಷೇರುಗಳನ್ನ ಹೊಂದಿದ್ದಾರೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ 2022ನೇ ಸಾಲಿನಲ್ಲಿ 7,14 ಲಕ್ಷ ರೂಪಾಯಿ ಮೌಲ್ಯದ ಆದಾಯ ಹೊಂದಿದ್ರು. ಉದ್ಯಮ ಮತ್ತು ಕೃಷಿ ಆದಾಯದ ಮೂಲ ಅಂತ ಮಾಹಿತಿ ನೀಡಿದ್ರು. ಫ್ರೆಂಡ್ಸ್, ಇದು ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್
ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.